ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಕಳೆದ ಹಲವಾರು ವರ್ಷಗಳಿಂದ ಕಾರ್ಕಳ ಮಾತ್ರ ಅಲ್ಲದೆ ಕಾರ್ಕಳದ ಸುತ್ತಮುತ್ತಲಿನ ಊರುಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾತರದಿಂದ ಕಾಯುತ್ತಿದ್ದ ಕ್ಷಣ ಇಂದು ಬಂದೇ ಬಿಟ್ಟಿದೆ. ಕಾರ್ಕಳದ ಅತಿ ಎತ್ತರದ ಪ್ರದೇಶ ಪರ್ಪಲೆಗುಡ್ಡದ ಮೇಲೆ ಕಲ್ಕುಡ, ಕಲ್ಲುಟ್ಟಿ, ತೂಕತ್ತೇರಿ ಹಾಗೂ ಸಪರಿವಾರ ದೈವಗಳ ಗುಡಿಗೋಪುರ ನಿರ್ಮಾಣ ಆಗಿದೆ. ನೋಡಿ, ನಾವೀಗ ನಿಮಗೆ ಒಂದು ಏನು ನಿರ್ಮಾಣ ಆಗ್ತಿದ್ದ ಗುಡಿಯ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೇವೆ. ಭಾಳಷ್ಟು ಸುಂದರವಾಗಿ ನಿರ್ಮಾಣ ಕಾಣ್ತಾ ಇದೆ. ಇದರ ಶಿಲಾಮಯ ಗರ್ಭಗೃಹ ಸಮರ್ಪಣೆ ಮತ್ತು ದೈವಬಿಂಬ ಪುನಃಪ್ರತಿಷ್ಠೆ, ಸಾನ್ನಿಧ್ಯ ಕಲಶೋತ್ಸವ, ಮಹಾ ಅನ್ನ ಸಂತರ್ಪಣೆ ಹಾಗೂ ವೈಭವದ ಸಿರಿಸಿಂಗಾರ ನೇಮೋತ್ಸವವು ಮೇ 17ರಿಂದ ಮೇ 19ವರೆಗೆ ನಡೆಯಲಿಕ್ಕಿದೆ. ಮೇ 17ಕ್ಕೆ ಕಾರ್ಕಳದ ಬಂಡಿ ಮಠದಿಂದ ವೈಭವೋಪೇತವಾಗಿ ಹೊರೆಕಾಣಿಕೆ, ಹಸಿರು ಹೊರೆಕಾಣಿಕೆ ಮೆರವಣಿಗೆ ಕೂಡ ನಡೆಯಲಿಕ್ಕಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಈ ಸಮಿತಿಯ ಅಧ್ಯಕ್ಷರುಗಳು ನೀಡ್ತಾರೆ. ಇದರ ಸಂಪೂರ್ಣ ಚಿತ್ರಣವನ್ನು ನಾವು ತಮಗೆ ಕೊಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಬಂಧುಗಳೇ, ನಮ್ಮ ಜೊತೆ ಹತ್ತೂರು ಕೃಷ್ಣಗಿರಿ ಶ್ರೀ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಹೆಗ್ಡೆ ಅವರು, ಜೊತೆಗೆ ಹತ್ತೂರು ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಬೋಳ ಪ್ರಶಾಂತ್ ಕಾಮತ್ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಅವರು ಇದ್ದಾರೆ. ಅವರಲ್ಲಿ ಒಂದಷ್ಟೊತ್ತು ಮಾತಾಡೋಣ. ನಮಸ್ಕಾರ. ನೋಡಿ, ಇಲ್ಲಿ ಈಗ ಹತ್ತೂರು ಪರ್ಪಲಗಿರಿಯಲ್ಲಿ ನಾಳೆ ಧಾರ್ಮಿಕ ಕಾರ್ಯಕ್ರಮ ನಡೀತಿದೆ. ಇದು ಯಾವ ರೀತಿಯಲ್ಲಿ ಜನರಿಗೆ ಇದರ ಮಾಹಿತಿಯನ್ನು ತಾವು ನೀಡ್ತೀರಾ? ಇದು ಈಗ ಪ್ರಥಮ ಹಂತವಾಗಿ ಕಲ್ಕುಡನ ಗರ್ಭಗುಡಿ ಮತ್ತು ಕೊಡಿಯಾಡಿ ಇದೆರಡು ಈಗ ಲೋಕಾರ್ಪಣೆ ಮಾಡಲಿಕ್ಕೆ ಟ್ರಸ್ಟ್ ವತಿಯಿಂದ ನಾವೀಗ ಅದಕ್ಕೆ ತಯಾರಿ ನಡೆಸಿದ್ದೇವೆ. ಇದರಲ್ಲಿ ಈಗ ನಾಳ್ದು ಮೇ 17ನೇ ತಾರೀಕು 3 ಗಂಟೆಗೆ ಬಂಡಿ ಮಠದಿಂದ ಹೊರೆಕಾಣಿಕೆ ಮೆರವಣಿಗೆ ಉಂಟು ಇಲ್ಲಿ ಪರ್ಪಲಗಿರಿ ತನಕ. ಆ ದಿನ ಬೆಳಿಗ್ಗೆ ಬಂಡಿ ಮಠದಲ್ಲಿ ಯಾರು ಹೊರೆಕಾಣಿಕೆ ಕೊಡುವವರಿದ್ದರೂ ಕೊಡ್ಬೋದು. ಮತ್ತು ಊರಿಂದ, ಸಂಘ ಸಂಸ್ಥೆಗಳಿಂದ ದಾನಿಗಳೆಲ್ಲ ಅವರದ್ದೇ ವೆಹಿಕಲ್ ಮಾಡಿ ಕೂಡ ಅಲ್ಲಿ ಕಳಿಸ್ಕೊಡ್ಬೋದು 3 ಗಂಟೆ ತನಕ. 3 ಗಂಟೆಯಿಂದ ಇಲ್ಲಿಗೆ ಮೆರವಣಿಗೆ ಬರಲಿಕ್ಕೆ ಉಂಟು. ಯಾರು ಇಂಡಿವಿಜುವಲ್ ಏನಾದರೂ ಕಾಣಿಕೆ ಕೊಡಲಿಕ್ಕಿದ್ರು ಅಲ್ಲಿ ಹೊರೆಕಾಣಿಕೆಯನ್ನು ಅಲ್ಲಿ ತಂದು ಕೊಡಬೇಕು. ಅಲ್ಲಿ ಕೌಂಟ್ರ್ ಉಂಟು. ಅದು ಕಾರ್ಕಳ ಬಸ್ ಸ್ಟ್ಯಾಂಡ್, ಅನಂತಶಯನ, ಗೋಮಟ ಬೆಟ್ಟ, ಕೃಷ್ಣ ಮಂದಿರ ಆಗಿ ಬೈಪಾಸಲ್ಲಿ ಬಂದು ನಮ್ಮ ಪರ್ಪಲೆ ಬೆಟ್ಟಕ್ಕೆ ಮೇಲೆ ಆ ಹೊರೆಕಾಣಿಕೆ ಮೆರವಣಿಗೆ ಬರ್ತದೆ. ಅನಂತರ ಇಲ್ಲಿ ಒಂದು 40 ಭಜನಾ ತಂಡಗಳಿಂದ ಭಜನಾ ಒಂದು ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕುಂಟು. ಅನಂತರ ಫಲಾಹಾರದ ಕಾರ್ಯಕ್ರಮ ಉಂಟು. ಅನಂತರ 18ನೇ ತಾರೀಕು ಸಂಜೆ ವೈದಿಕ ವಿಧಿವಿಧಾನಗಳೆಲ್ಲ ನಡೆದು 19ಕ್ಕೆ ಬೆಳಿಗ್ಗೆ ಸುಮುಹೂರ್ತದಲ್ಲಿ ಗರ್ಭಗುಡಿಯ ಒಂದು ಬಿಂಬ ಪ್ರತಿಷ್ಠೆ, ಪುನರ್ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ನಡೀಲಿಕ್ಕುಂಟು. ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ವಿಠ್ಠಲ್ ನಾಯಕ್ ಕಲ್ಲಡ್ಕ ಇವರ ಗೀತಾ ಸಾಹಿತ್ಯ ಸಂಭ್ರಮ ನಡೀಲಿಕ್ಕುಂಟು. 8ರಿಂದ 9 ಗಂಟೆ ತನಕ ಸಭಾ ಕಾರ್ಯಕ್ರಮ ನಡೀಲಿಕ್ಕುಂಟು. 9 ನಂತರ ದೈವಗಳ ನೇಮೋತ್ಸವ ಕಾರ್ಯಕ್ರಮ ನಡೀಲಿಕ್ಕುಂಟು. ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇದೊಂದು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇರುವಂಥ ನಮಗೆಲ್ಲರಿಗೂ ಪುಣ್ಯದಾಯಕವಾದಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಪಾಲುದಾರರಾಗಬೇಕು. ನಮ್ಮ ಜೀವನ ಸುಧಾರಬೇಕು. ನಮ್ಮ ಹಿಂದೂ ಧರ್ಮದ ಜೀವನ ಮಟ್ಟ ಸುಧಾರಣೆ ಆಗಬೇಕು. ಅದಕ್ಕೆ ಈ ಕಲ್ಕುಡನ ಆಶೀರ್ವಾದ ನಮಗೆ ಬೇಕು. ಅವನ ಇಡೀ ಕಾರಣಿಕವನ್ನು ತೋರಿಸಿದಂಥ ಕ್ಷೇತ್ರ ಕಾರ್ಕಳ. ಆದ್ದರಿಂದ ಕಾರ್ಕಳ ಅದೊಂದು ಶಿಲ್ಪಿಗಳ ಒಂದು ನೆಲೆವೀಡು. ಆದ್ದರಿಂದ ಆ ಒಂದು ಗರ್ಭಗುಡಿ ಕೂಡ ಆ ಒಂದು ಶಿಲಾಮಯವಾಗಿ ಮರದ ಕೆಲಸ ಕೂಡ ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಇದು ಒಳ್ಳೆಯ ರೀತಿಯಲ್ಲಿ ನಾಳ್ದು ಲೋಕಾರ್ಪಣೆ ಆಗಬೇಕು. ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. ತಮ್ಮ ಎಲ್ಲ ರೀತಿಯ ತನುಮನ ಧನಗಳ ಸಹಕಾರವನ್ನು ನೀಡಬೇಕು ಅಂತೇಳಿ ಪುನರುತ್ಥಾನ ಸಮಿತಿ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಸುಭಾಷ್ ಚಂದ್ರ, ನಮಸ್ಕಾರ. ಈಗ ಭಾಳಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತದೆ. ಈ ವಿಚಾರದಲ್ಲಿ ತಾವೇನಲಿಕ್ಕೆ ಇಚ್ಛಪಡ್ತೀರಾ? 2021ರಲ್ಲಿ ಬಾಲಾಲಯದಲ್ಲಿ ಪ್ರತಿಷ್ಠಾಪನೆಯಾದ ಕಲ್ಕುಡ ಸಪರಿವಾರ ದೈವವನ್ನು ನಾಡ್ದು ಮೇ 19ರಂದು ವ್ಯವಸ್ಥಿತವಾದ ಶಾಸ್ತ್ರೋಕ್ತವಾದ ಒಂದು ಗುಂಡವನ್ನು ರೆಡಿ ಮಾಡಿ ನಾಡ್ದು ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಒಗ್ಗೂಡಬೇಕು. ಹಾಗೂ ನಮಗೆ ಈ ಕಲ್ಕುಡ ಗುಂಡವನ್ನು ಒಂದು ಅದರ ಕೆಲಸ ಕಾರ್ಯಗಳಿಗೆ ಸಮಸ್ತ ಹಿಂದೂ ಸಮಾಜದ ಎಲ್ಲರೂ ಸಹಕಾರ ನೀಡಿದ್ದಾರೆ. ಅವರ ಸಹಕಾರವನ್ನು ಸ್ಮರಿಸುತ್ತಾ ಇನ್ನು ಮುಂದಕ್ಕೂ ಇಲ್ಲಿ ಈಗ ಕೇವಲ ಕಲ್ಕುಡ ಗುಡಿ ಮತ್ತು
ಕೊಡಿಯಡಿಯ ಸ್ಥಾಪನೆಯಾಗಿದೆ. ಮುಂದಿನ ದಿನಗಳಲ್ಲಿ ಸುತ್ತುಪೌಳಿ ಹಾಗೂ ಗೌರಿಶಂಕರ ದೇವಸ್ಥಾನ ಮತ್ತು ಎಲ್ಲ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿದೆ. ಹಾಗಾಗಿ ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಇಲ್ಲಿ ಬಂದು ನಾಡ್ದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಹಾಗೂ ನಿಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ಇದ್ದೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.